ಹೇಳಿ ಕೇಳಿ ಮುತ್ತಪ್ಪ ರೈ ಭೂಗತ ದೊರೆಯನ್ನ ಈ ಹಿಂದೆ ಆಳದವರು. ಈಗ ಅವರ ಪುತ್ರನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಹಾಗಾದ್ರೆ ಮುತ್ತಪ್ಪ ರೈ ಪುತ್ರನ ಮೇಲೆ ಗುಂಡಿನ ದಾಳಿ ಆಗಿದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯನ ಅನ್ನುವಂತಹ ಪ್ರಶ್ನೆ. ಆಪ್ತರಿಂದಲೇ ಸಿಕ್ಕಿತಾ ರಿಕ್ಕಿ ರೈ ಚಲನವಲನದ ಮಾಹಿತಿ. ಡ್ರೈವರ್ ಸೀಟ್ನಲ್ಲಿ ರಿಕ್ಕಿ ಕೂರದಿದ್ದಕ್ಕೆ ಪ್ಲಾನ್ ಫೇಲ್ ಆಗಿದೆ. ಡ್ರೈವರ್ ಸೀಟ್ನಲ್ಲಿ ರಿಕ್ಕಿ ಕೂರ್ತಾರೆ ಎಂಬಂತಹ ಅಂದಾಜಿನಲ್ಲಿ ಈ ಅಟ್ಯಾಕ್ ಆಗಿದೆ. ಮುತ್ತಪ್ಪ ರೈ ಪುತ್ರನ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಸಹಜವಾಗಿಯೇ ಈಗ ಉದ್ಭವವಾಗ್ತಾ ಇದೆ. ಹೇಳಿ ಕೇಳಿ ರಿಕ್ಕಿ ರೈ ಮುತ್ತಪ್ಪ ರೈ ಅವರ ಪುತ್ರ, ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡಿದ್ರು, ಜೊತೆಗೆ ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತಗಾದೆಗಳು ಕೂಡ ಇದ್ವು. ಇದರ ನಡುವೆ ಅವರ ಮೇಲಾಗಿರುವಂತಹ ಅಟ್ಯಾಕ್ ಇದೆಯಲ್ಲ, ಇದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ಪ್ರೀ ಪ್ಲಾನ್ ದಾಳಿಯ ಅನುಮಾನ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ? ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುತ್ತಲೂ ಕತ್ತಲಿತ್ತು, ಘಟನಾ ಸ್ಥಳದ ಸುತ್ತ CCTV ಇರಲಿಲ್ಲ. ಇದನ್ನ ಗಮನಿಸೇನೆ ಆ ಜಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ರಿಕ್ಕಿ ರೈ ಮನೆಯ ಅಕ್ಕಪಕ್ಕ ಮನೆಗಳಿರಲಿಲ್ಲ. ಈ ಜಾಗದಲ್ಲಿ ಅಟ್ಯಾಕ್ ಮಾಡಿದ್ರೆ ಯಾರಿಗೂ ಡೌಟ್ ಬರಲ್ಲ ಅನ್ನುವಂತಹ ಪ್ಲಾನ್ ಅನ್ನ ಈ ಟೀಮ್ ಮಾಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಿಕ್ಕಿ ರೈ ಪ್ರತಿ ಚಲನವಲನದ ಮಾಹಿತಿಯನ್ನ ಪಡೆದೇನೆ ದಾಳಿಗೆ ಸಂಚನ್ನ ರೂಪಿಸಲಾಗಿದೆ. ಬಾಡಿಗಾರ್ಡ್ಸ್ಗಳು ಕಡಿಮೆ ಇದ್ದಾರೆ, ಫಾರ್ಚುನರ್ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ, ಇಷ್ಟೊತ್ತಿಗೆ ಮನೆ ಬಿಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಪಕ್ಕಾ ರವಾನೆಯಾಗಿದೆ. ಮನೆ ಆಚೆಗೆ ಬರುವಂತಹ ಸಮಯದಲ್ಲಿ ದಾಳಿಗೆ ಯತ್ನ ಆಗಿದೆ. 2 ದಿನದ ಹಿಂದಷ್ಟೇ ರಷ್ಯಾದಿಂದ ವಾಪಸ್ಸಾಗಿರ್ತಾರೆ ರಿಕ್ಕಿ. ಈಗ ಮದುವೆ ಆಗಿರುವಂತಹ ಹುಡುಗಿ ಏನಿದ್ದಾರೆ ಅವರು ರಷ್ಯಾ ಮೂಲದವರು. ನಿನ್ನೆಯೇ ಬೆಂಗಳೂರು ಮನೆಗೆ ರಿಕ್ಕಿ ರೈ ಹೊರಟಿರ್ತಾರೆ, ಬಟ್ ಅದು ಆಗಿರಲಿಲ್ಲ. ಮಧ್ಯರಾತ್ರಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಟ್ಯಾಕ್ ಆಗಿದೆ. ಮನೆಯಿಂದ ಹೊರಟು ಮತ್ತೆ ಬಿಡದಿ ಮನೆಗೆ ವಾಪಸ್ ಆಗಿರ್ತಾರೆ ರಿಕ್ಕಿ, ಪರ್ಸನ್ನ ಮರ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಳಿಕ ಮತ್ತೆ ಬೆಂಗಳೂರು ನಿವಾಸಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಬ್ಲ್ಯಾಕ್ ಕಲರ್ ಫಾರ್ಚುನರ್ ಅಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಡೆಡ್ಲಿ ಅಟ್ಯಾಕ್ ಆಗಿದೆ. ಡ್ರೈವಿಂಗ್ ಸೀಟ್ನಲ್ಲಿ ರಿಕ್ಕಿ ಕೂರದೇ ಇರೋದ್ರಿಂದ ಹಂತಕರ ಪ್ಲಾನ್ ವಿಫಲವಾಗಿದೆ. ಯೂಶುವಲಿ ಯಾವುದೇ ಕಾರನ್ನಾದರೂ ಕೂಡ ರಿಕ್ಕಿನೇ ಡ್ರೈವ್ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಪ್ರತಿ ಬಾರಿ ತಾನೇ ಡ್ರೈವಿಂಗ್ ಸೀಟ್ನಲ್ಲಿ ಕೂರ್ತಾ ಇದ್ರು ರಿಕ್ಕಿ, ಅವರೇ ಡ್ರೈವ್ ಮಾಡ್ತಾ ಇದ್ರು. ಅದೇ ಅಂದಾಜಿನ ಮೇಲೆ ನಿನ್ನೆ ಡ್ರೈವಿಂಗ್ ಸೀಟ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಅನ್ನು ಮಾಡಲಾಗಿತ್ತು, ದಾಳಿ ಮಾಡಲಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈ ಕ್ರೈಮ್ ಸಿನಾರಿಯೋವನ್ನ ಗಮನಿಸ್ತಾ ಇದ್ರೆ ಇದೊಂದು ಪಕ್ಕಾ ಪ್ರೀ ಪ್ಲಾನಡ್ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂತಹ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಖಂಡಿತವಾಗ್ಲೂ ಪ್ರೇಮ್, ಈ ಪ್ರಕರಣದ ತನಿಖೆ ಮಾಡ್ತಾ ಇರುವಂತಹ ಪೊಲೀಸರಿಗೆ ಈ ತರದೊಂದು ಬಲವಾದ ಅನುಮಾನ ಕಾಡ್ತಾ ಇರುವಂತದ್ದು ನಿಜ. ಈಗಾಗಲೇ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಈ ಶೂಟೌಟ್ ಏನು ಪ್ರಕರಣ ಏನಿದೆ ಇದು ಪಕ್ಕಾ ಪ್ಲಾನೆಡ್ ಅನ್ನೋದು ಗೊತ್ತಾಗಿರುವಂಥದ್ದು. ಯಾಕೆಂದ್ರೆ ರಿಕ್ಕಿ ರೈ ಬೆಂಗಳೂರಿಗೆ ಯಾವಾಗ ಬರ್ತಾರೆ, ಸದಾಶಿವನಗರ ಮನೆಯಿಂದ ಬಿಡದಿ ಮನೆಗೆ ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಓಡ್ತಾರೆ ಅನ್ನೋ ಎಲ್ಲ ಚಲನವಲನ ಗಮನಿಸಿದಂಥ ಆ ವ್ಯಕ್ತಿಯೇ ಇದನ್ನ ಶೂಟೌಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ನಿನ್ನೆ ಸಂಜೆ ಸುಮಾರಿಗೆ ಸದಾಶಿವನಗರ ಮನೆಯಿಂದ ಅವರು ಬಿಡದಿ ಮನೆಗೆ ಹೋಗಿರ್ತಾರೆ. ಅಲ್ಲಿ ಸುಮಾರು ರಾತ್ರಿ 11 ಗಂಟೆ ತನಕ ಇದ್ದು 11 ಗಂಟೆ ನಂತರದಲ್ಲಿ ಅವರು ಮತ್ತೆ ಬೆಂಗಳೂರಿನ ಸದಾಶಿವನಗರ ಮನೆಗೆ ಹೊರಡೋದಕ್ಕೆ ಅಂತ ತನ್ನ ಗನ್ಮ್ಯಾನು ಮತ್ತು ಈತ ಕಾರ್ ಡ್ರೈವರು ಜೊತೆಗೆ ಹೊರಗಡೆ ಓಟಂಥ ವೇಳೆಯಲ್ಲಿ ಆ ಮನೆಯಿಂದ ಹೊರಗಡೆ ಬರ್ತಿದ್ದಂತೆ ಒಂದು ಶಬ್ದ ಬಂದು ಕೇಳಿಬರುತ್ತೆ. ಆ ಶಬ್ದ ಕೇಳಿಬಂದ ತಕ್ಷಣಕ್ಕೆ ಇವರು ಟೈರ್ ಬ್ಲಾಸ್ಟ್ ಆಗಿರ್ಬೋದು ಅನ್ನೋ ನಿಟ್ಟಲ್ಲಿ ಕಾರ್ ನಿಲ್ಲಿಸಿ ಎಲ್ಲ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಯಾವುದೇ ರೀತಿಯ ಏನು ಗುಂಡು ಹೊಡೆಯುವಂಥದ್ದು ಆ ರೀತಿಯಾಗಿ ಏನು ಕಂಡು ಬರೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಮತ್ತೆ ಅಲ್ಲಿಂದ ಮೂವ್ ಆಗುವಂಥದ್ದು ಬೆಂಗಳೂರು ಕಡೆಗೆ. ಒಂದಷ್ಟು ದೂರ ಬಂದ ನಂತರದಲ್ಲಿ ರಿಕ್ಕಿ ರೈ ತನ್ನ ಪರ್ಸನ್ನು ಮರ್ತಿದ್ದಾರೆ ಅನ್ನೋ ನಿಟ್ಟಲ್ಲಿ ಮತ್ತೆ ಯೂಟರ್ನ್ ತೆಗೆದುಕೊಂಡು ಬಿಡದಿ ಮನೆಗೆ ಹೋಗ್ತಾರೆ. ಬಿಡದಿ ಮನೆಗೆ ಸುಮಾರು 11 ಗಂಟೆಗೆ ವಾಪಸ್ ಹೋದ ರಿಕ್ಕಿ ರೈ ಮತ್ತೆ 12 ಗಂಟೆ 50 ನಿಮಿಷಕ್ಕೆ ಮತ್ತೆ ವಾಪಸ್ ಬೆಂಗಳೂರು ಕಡೆಗೆ ಓಡ್ತಾರೆ. ಓಟಂಥ ಸಂದರ್ಭದಲ್ಲಿ ಯಾವಾಗ ಮೊದಲ ಬಾರಿ 11 ಗಂಟೆಯಲ್ಲಿ ಏನು ಶಬ್ದ ಕೇಳಿ ಬಂದಿತ್ತೋ ಅದೇ ಜಾಗದಲ್ಲೇ ಇವ್ರ ಮೇಲೆ ಫೈರ್ ಆಗಿರುವಂಥದ್ದು. ಆ ಫೈರ್ ಆದಂಥ ವೇಳೆಯಲ್ಲೂ ಕೂಡ ಸಾಮಾನ್ಯವಾಗಿ ಅವರು ಮುಂದಿನ ಸೀಟಲ್ಲಿ ಕೂರ್ತಿದ್ರು ಅಥವಾ ಡ್ರೈವಿಂಗ್ ಮಾಡ್ತಿದ್ರು ತಾವೇ ಅನ್ನೋ ಮಾತುಗಳು ಕೇಳಿ ಬಂದಿರುವಂಥದ್ದು. ಆದರೆ ನಿನ್ನೆ ಮಾತ್ರ ರಿಕ್ಕಿ ರೈ ಹಿಂದಿನ ಸೀಟಲ್ಲಿ ಕೂತಿದ್ರು ಅನ್ನೋ ವಿಚಾರ ಗೊತ್ತಾಗಿದೆ. ಫೈರ್ ಮಾಡಿದಂಥ ವೇಳೆಯಲ್ಲಿ ಅವರ ಗುರಿ ತಪ್ಪಿ ಅವರ ಮೂಗು ಮತ್ತು ಭುಜಕ್ಕೆ ಗಾಯ ಆಗಿರುವಂಥದ್ದು. ಸದ್ಯಕ್ಕೀಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿ ರೈಗೆ ಚಿಕಿತ್ಸೆ ಕೂಡ ನಡೀತಾ ಇರುವಂಥದ್ದು. 2 ಕೂಡ ಸರ್ಜರಿ ಕೂಡ ನಡೆದಿದೆ. ಇಲ್ಲಿವರೆಗಿನ ಪೊಲೀಸರ ತನಿಖೆಯಲ್ಲಿ ಆರೋಪಿಗಳು ಪ್ಲಾನೆಡ್ ಮಾಡಿ ಆತ ಎಲ್ಲೇ ಏನು ರಿಕ್ಕಿ ರೈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಂಗ್ರಹ ಮಾಡಿ ಅಟ್ಯಾಕ್ ಮಾಡಿರೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಪ್ರೇಮ್, ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.